Do you know the difference between used to, be used to, and getting used to? They look similar, but they mean very different things. Let's understand with simple examples. Remember these three ideas. Used to. It is used to talk about past habit or situation. For example, I used to play cricket. Next one, be used to. It is used to talk about already familiar or comfortable things. For example, I am used to getting up early. Used to ಅನ್ನೋದು ಪಾಸ್ಟ್ ಹ್ಯಾಬಿಟ್ ಬಗ್ಗೆ ಹೇಳಿದ್ರೆ ಬಿ ಯೂಸ್ ಟು ಈಸ್ ಯೂಸ್ಡ್ ಫಾರ್ ಆಲ್ರೆಡಿ ಫೆಮಿಲಿಯರ್ ಆರ್ ಕಂಫರ್ಟಬಲ್ ಥಿಂಗ್ಸ್. ಎಕ್ಸಾಂಪಲ್, ಐ ಆಮ್ ಯೂಸ್ ಟು ಗೆಟಿಂಗ್ ಅಪ್ ಅರ್ಲಿ ಮೀನ್ಸ್ ನೌ ಐ ಆಮ್ ಫೆಮಿಲಿಯರ್ ಆರ್ ಕಂಫರ್ಟಬಲ್ ವಿತ್ ಗೆಟಿಂಗ್ ಅಪ್ ಅರ್ಲಿ. ನಾನೀಗ ಬೇಗ ಹೇಳೋದಕ್ಕೆ ಆಲ್ರೆಡಿ ಫೆಮಿಲಿಯರ್ ಆಗಿದ್ದೇನೆ ಅಥವಾ ಕಂಫರ್ಟಬಲ್ ಆಗಿದ್ದೇನೆ ಅಂತ ಅರ್ಥ ಕೊಡುತ್ತೆ. ಬಟ್ ಯೂಸ್ ಟು ಮೀನ್ಸ್ ಇಟ್ ಇಸ್ ಯೂಸ್ಡ್ ಫಾರ್ ಪಾಸ್ಟ್ ಹ್ಯಾಬಿಟ್ ಆರ್ ಸಿಚುವೇಶನ್. ನಾವ್ ಇಟ್ ಇಸ್ ನಾಟ್ ಟ್ರೂ. Next one, getting used to. Getting used to is used to talk about becoming familiar gradually. For example, I am getting used to the new job. Getting used to ನಾವು ಒಂದು ಸಿಚುವೇಶನ್ ಅಥವಾ ಒಂದು ಪರಿಸರಕ್ಕೆ ಅಡ್ಜಸ್ಟ್ ಆಗ್ತಾ ಇರೋದ್ರ ಬಗ್ಗೆ ಮಾತನಾಡುವಾಗ ನಾವು ಗೆಟಿಂಗ್ ಯೂಸ್ ಟು ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ ಆಮ್ ಗೆಟಿಂಗ್ ಯೂಸ್ ಟು ದ ನ್ಯೂ ಜಾಬ್. ನಾನು ಹೊಸ ಜಾಬಿಗೆ ಗ್ರಾಜುವಲ್ ಆಗಿ ಅಡ್ಜಸ್ಟ್ ಆಗ್ತಾ ಇದ್ದೇನೆ ಅಂತ ಅರ್ಥ. ಲೆಟ್ಸ್ ಡಿಸ್ಕಸ್ ದೀಸ್ ತ್ರೀ ಇನ್ ಡಿಟೇಲ್. ಫಸ್ಟ್ ಒನ್, ಯೂಸ್ ಟು. Already I told you, used to is used to talk about past habit or situation that is no longer true. Used to ನಾವು past habit ಅಥವಾ past situation ಬಗ್ಗೆ ಮಾತನಾಡುವಾಗ ಯೂಸ್ ಮಾಡ್ತೀವಿ. See the structure, used to plus verb 1 or V1. For example, I used to play cricket every evening. Its meaning is I played cricket regularly in the past but I don't do it now. ನಾನು ಮುಂಚೆ ರೆಗ್ಯುಲರ್ ಆಗಿ ಕ್ರಿಕೆಟ್ ಆಡ್ತಾ ಇದ್ದೆ, ಆದ್ರೆ ಈಗ ಎವ್ರಿ ಈವ್ನಿಂಗ್ ನಾನು ಕ್ರಿಕೆಟ್ ಅನ್ನ ಆಡ್ತಾ ಇಲ್ಲ. ಯೂಸ್ ಟು ಈಕ್ವಲ್ ಟು ಪಾಸ್ಟ್ ಬಟ್ ನಾಟ್ ನೌ. ಸಿ ದೀಸ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ಐ ಯೂಸ್ ಟು ಲಿವ್ ಇನ್ ಎ ವಿಲೇಜ್. ಐ ಡೋಂಟ್ ಲಿವ್ ದೇರ್ ನೌ. ಅಂದ್ರೆ ನಾನು ಹಳ್ಳಿಲಿ ವಾಸ ಮಾಡ್ತಿದ್ದೆ ಬಟ್ ಈಗ ವಾಸ ಮಾಡ್ತಿಲ್ಲ. ಸೆಕೆಂಡ್ ಒನ್, ಸಿ ಯೂಸ್ ಟು ವಾಕ್ ಟು ಸ್ಕೂಲ್. ಅವಳು ಸ್ಕೂಲ್ಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ಲು ಬಟ್ ಸಿ ಡಸಂಟ್ ಡೂ ಇಟ್ ನೌ. ಥರ್ಡ್ ಒನ್, ವಿ ಯೂಸ್ ಟು ವಾಚ್ ಟಿವಿ ಎವ್ರಿ ಈವ್ನಿಂಗ್. ಇಟ್ ಮೀನ್ಸ್ ಇಟ್ ವಾಸ್ ಅವರ್ ಪಾಸ್ಟ್ ಹ್ಯಾಬಿಟ್. Fourth one, he used to be very shy. It means he was shy in the past. ಅವನು ಮುಂಚೆ ತುಂಬಾ ನಾಚಿಕೆ ಪಡ್ತಾ ಇದ್ದ ಬಟ್ ನಾಟ್ ನೌ. ನೆಕ್ಸ್ಟ್ ಒನ್, be used to. It's used to talk about already familiar or comfortable with something. The structure is be used to plus noun or verb plus ing. For example, I am used to getting up early. It means getting up early is normal and comfortable for me now. ಅಂದ್ರೆ ಈಗ ನನಗೆ ಬೇಗ ಹೇಳುವುದು ಕಂಫರ್ಟಬಲ್ ಆಗಿದೆ ಅಥವಾ ನಾರ್ಮಲ್ ಆಗಿದೆ ಅಂತ ಅರ್ಥ. ಇಲ್ಲಿ ಬಿ ಯೂಸ್ ಟು ಮೀನ್ಸ್ ಬಿ ಫಾರ್ಮ್ ಯೂಸ್ ಮಾಡ್ತೇವೆ. ಆಮ್, ಈಸ್, ಆರ್ ಲೈಕ್ ದಿಸ್. ಹಿಯರ್ ಬಿ ಫಾರ್ಮ್ ಈಸ್ ಆಮ್. ಐ ಆಮ್ ಯೂಸ್ ಟು ಗೆಟಿಂಗ್ ಅಪ್ ಅರ್ಲಿ. ಸೊ ಬಿ ಯೂಸ್ ಟು ಈಕ್ವಲ್ ಟು ಕಂಫರ್ಟಬಲ್ ಆರ್ ಫೆಮಿಲಿಯರ್ ನೌ. ಸಿ ಸಮ್ ಎಕ್ಸಾಂಪಲ್ಸ್. ಫಸ್ಟ್ ಒನ್, ಐ ಆಮ್ ಯೂಸ್ ಟು ಗೆಟಿಂಗ್ ಅಪ್ ಅರ್ಲಿ. ಇಟ್ ಮೀನ್ಸ್ ನವ ಡೇಸ್ ಐ ಫೀಲ್ ಇಟ್ ಇಸ್ ಕಂಫರ್ಟಬಲ್ ಆರ್ ಫೆಮಿಲಿಯರ್ ಟು ಗೆಟ್ ಅಪ್ ಅರ್ಲಿ. Example 2, she used to working under pressure. It means she has adjusted to working under pressure. Next one, they are used to the hot weather. ಅವ್ರು ಹಾಟ್ ವೆದರ್ಗೆ ಅಡ್ಜಸ್ಟ್ ಆಗಿದ್ದಾರೆ. ನೆಕ್ಸ್ಟ್ ಒನ್, he is used to speaking English in class. ಅವನಿಗೀಗ ಕ್ಲಾಸ್ ರೂಮಲ್ಲಿ ಇಂಗ್ಲಿಷ್ ಮಾತಾಡೋದು ಕಂಫರ್ಟಬಲ್ ಆಗಿದೆ ಅಥವಾ ಫೆಮಿಲಿಯರ್ ಆಗಿದೆ. ಕಮ್ ಟು ಲಾಸ್ಟ್ ಒನ್, ಗೆಟಿಂಗ್ ಯೂಸ್ ಟು. ಗೆಟಿಂಗ್ ಯೂಸ್ ಟು ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ದ ಪ್ರೊಸೆಸ್ ಆಫ್ ಬಿಕಮಿಂಗ್ ಫೆಮಿಲಿಯರ್ ಆರ್ comfortable. The structure is getting used to plus noun plus verb 1 plus ing. For example, I am getting used to living in a new city. It means I am still adapting. It's becoming easier gradually. ಅಂದ್ರೆ ಅದೀಗ ನಿಧಾನವಾಗಿ ನನಗೆ ಅಡ್ಜಸ್ಟ್ ಆಗ್ತಾ ಇದೆ. ಗೆಟಿಂಗ್ ಯೂಸ್ ಟು ಮೀನ್ಸ್ ಅಡ್ಜಸ್ಟಿಂಗ್ ಆರ್ ಅಡಾಪ್ಟಿಂಗ್. See some examples. First one, I am getting used to waking up early. ನಾನೀಗ ಬೇಗ ಹೇಳೋದಕ್ಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಅಥವಾ ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತಾ ಇದ್ದೀನಿ ಅಂತ ಅರ್ಥ. ನೆಕ್ಸ್ಟ್ ಒನ್, ಸಿ ಇಸ್ ಗೆಟಿಂಗ್ ಯೂಸ್ ಟು ಸ್ಪೀಕಿಂಗ್ ಇಂಗ್ಲಿಷ್. ಅಂದ್ರೆ ಇಂಗ್ಲಿಷ್ ಮಾತಾಡೋದನ್ನ ಅವಳು ಗ್ರಾಜುವಲ್ ಆಗಿ ಕಲಿತಾ ಇದ್ದಾಳೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಹಿ ಇಸ್ ಗೆಟಿಂಗ್ ಯೂಸ್ ಟು ಹಿಸ್ ನ್ಯೂ ಜಾಬ್. ಅವನು ತನ್ನ ಹೊಸ ಜಾಬಿಗೆ ಅಡ್ಜಸ್ಟ್ ಆಗ್ತದಾನೆ ಅಥವಾ ಹೊಸ ಜಾಬಿಗೆ ಅವನು ನಿಧಾನವಾಗಿ ಫೆಮಿಲಿಯರ್ ಆಗ್ತಾ ಇದ್ದಾನೆ ಅಂತ ಅರ್ಥ. ಲಾಸ್ಟ್ ಒನ್, ವಿ ಆರ್ ಗೆಟಿಂಗ್ ಯೂಸ್ ಟು ದ ನ್ಯೂ ಎನ್ವೈರನ್ಮೆಂಟ್. ಇಟ್ ಮೀನ್ಸ್ ಹೊಸ ಪರಿಸರಕ್ಕೆ ನಾವು ಹೊಂದ್ಕೊಳ್ತಾ ಇದೀವಿ ಅಂತ ಅರ್ಥ. ಸೊ ಗೆಟಿಂಗ್ ಯೂಸ್ ಟು ಈಸ್ ದ ಪ್ರೊಸೆಸ್ ಆಫ್ ಅಡಾಪ್ಟಿಂಗ್. ಕಮ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಯಾರಿಸನ್. ಫಸ್ಟ್ ಒನ್, ಯೂಸ್ ಟು. ಐ ಯೂಸ್ ಟು ವೇಕ್ ಅಪ್ ಅರ್ಲಿ. ಐ ಡಿಡ್ ಇಟ್ ಇನ್ ದ ಪಾಸ್ಟ್. ನಾ ಇದನ್ನ ಮುಂಚೆ ಮಾಡ್ತಾ ಇದ್ದೆ, ಇದು ಪಾಸ್ಟ್ ಹ್ಯಾಬಿಟ್. ಸೆಕೆಂಡ್ ಒನ್, ಬಿ ಯೂಸ್ ಟು. ಫಾರ್ ಎಕ್ಸಾಂಪಲ್, ಐ ಆಮ್ ಯೂಸ್ ಟು ವೇಕಿಂಗ್ ಅಪ್. ಇಟ್ ಮೀನ್ಸ್ ವೇಕಿಂಗ್ ಅಪ್ ಅರ್ಲಿ ಈಸ್ ನಾರ್ಮಲ್ ಫಾರ್ ಮಿ ನೌ.
ಅಂದರೆ ಬೇಗ ಹೇಳೋದು ನನಗೀಗ ಅಭ್ಯಾಸ ಆಗಿದೆ. ಐ ಆಮ್ ಕಂಫರ್ಟಬಲ್ ವಿತ್ ಇಟ್. ನಾನು ಇದಕ್ಕೆ ತುಂಬ ಈಗ ಕಂಫರ್ಟಬಲ್ ಆಗಿದ್ದೇನೆ. ಲಾಸ್ಟ್ ಒನ್, ಗೆಟಿಂಗ್ ಯೂಸ್ ಟು. ಫಾರ್ ಎಕ್ಸಾಂಪಲ್, ಐ ಆಮ್ ಗೆಟಿಂಗ್ ಯೂಸ್ ಟು ವೇಕಿಂಗ್. ಇಟ್ ಮೀನ್ಸ್ ಐ ಆಮ್ ಗ್ರಾಜುವಲಿ ಅಡಾಪ್ಟಿಂಗ್. ನಾನು ನಿಧಾನವಾಗಿ ಇದಕ್ಕೆ ಹೊಂದ್ಕೊಳ್ತಾ ಇದ್ದೇನೆ. ಇಟ್ ಮೇ ಸ್ಟಿಲ್ ಫೀಲ್ ನ್ಯೂ. ಕಮ್ ಟು ಕಾಮನ್ ಮಿಸ್ಟೇಕ್ಸ್. ಐ ಆಮ್ ಯೂಸ್ ಟು ವೇಕ್ ಅಪ್ ಅರ್ಲಿ. ದಿಸ್ ಇಸ್ ರಾಂಗ್. ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಅರ್ಲಿ. Next one, I am getting used to wake up early. This is wrong. The correct sentence is, I am getting used to waking up early. Last one, I used to playing cricket. This is wrong. The correct sentence is, I used to play cricket. Now it's your turn. Which one was confusing for you? Used to, be used to, getting used to? Make one sentence with each. And please subscribe for more practical English lessons, Fluent English with Shekhar. Thank you for watching. See you in the next video.